ದೇವ್ರೆ, ನನ್ನ ಗಂಡನಿಗೆ ಮೊದಲಿಂದಲೂ ಕೂಡ ಬುದ್ಧಿ ಹೇಳಿ ಸರಿ ಮಾಡೋದಕ್ಕಾಗಲಿಲ್ಲ. ಬುದ್ಧಿ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. 3 ಹೊತ್ತು ನನ್ನ ಗಂಡ ದುಡ್ಡು 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 ಅಂತ ಉಸಿರಾಡ್ಕೊಂಡು ಬದುಕಿದ ತಪ್ಪಿಗೆ ಲೋಕಾಯುಕ್ತರು ನನ್ನ ಮನೆ ಮೇಲೆ ದಾಳಿ ಮಾಡಿದ್ರು. ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಯ್ತು. ಆದ್ರೂ ನನ್ನ ಗಂಡ ತಂದೆ ಸರಿ, ತಾನು ಮಾಡಿದ್ದೆ ಸರಿ ಎಂಬಂತೆ ಮಾತಾಡ್ತಿದ್ದಾರೆ. ದೇವ್ರೆ, ಈಗ್ಲಾದ್ರೂ ಅವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಈ ಬೇಸರ ಅವಮಾನದಿಂದ ತತ್ತರಿಸಿ ಕಂಗೆಟ್ಟಂತಾಗಿರೋದು ನನ್ನ ಮಕ್ಕಳು. ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ನೀನು ಅವರಿಗೆ ಕೊಡ್ಲೇಬೇಕು ದೇವ್ರೆ. ಈಗಲೂ ನನ್ನ ಗಂಡನಿಗೆ ಕೋಪ, ಆವೇಶ, ನಾನು ಎಂಬ ಅಹಂಕಾರ ಇದೆ. ಇವೆಲ್ಲ ನಿನ್ನ ಮನೆ ಮಗನ ಲಕ್ಷಣ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಇದೆಲ್ಲ ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ದೇವ, ನಿಮ್ಮ ಶರಣರಾದ ಕಸ ಗುಡಿಸುವ ಕಾಯಕದ ಸತ್ಯಕ್ಕ ಕೂಡ ಒಂದು ಹೆಣ್ಣು, ಮಾಮೂಲಿ ಬಡ ಹೆಣ್ಣು. ಅವರಿಗೂ ಕೂಡ ಒಂದು ಸರ್ಕಾರಿ ಕೆಲಸ ಇತ್ತು. ಅವ್ರು ಮನಸ್ಸು ಮಾಡಿದಿದ್ರೆ ಹೇಗೋ ಹಣ ಮಾಡಿ ಅವರ ಬಡತನವನ್ನು ಹೋಗ್ಲಾಡಿಸ್ಬೋದಿತ್ತು. ಆದರೆ ಅವ್ರು ಹೇಳಿದ್ದೇನು? ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾ ಅದನ್ನ ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆಣೆ, ನಿಮ್ಮ ಪ್ರಮತರಾಣೆ. ಗುರುದೇವ, ಸತ್ಯಕ್ಕ ಎಂಬ ಒಂದು ಹೆಣ್ಣಿಗಿರುವ ಬುದ್ಧಿ, ಮನಸ್ಸು ಈ ಭ್ರಷ್ಟ ಗಂಡಸರಿಗೆ ಏಕಿಲ್ಲ? ಆದರೂ ನಿನ್ನಲ್ಲಿ ಬೇಡುವುದಿಷ್ಟೇ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಗಂಡನ್ಗೆ ಒಳ್ಳೇದು ಮಾಡು, ಒಳ್ಳೆ ಬುದ್ಧಿ ಕೊಡು. ಇವ್ರಿಗಿನ್ನೂ ಸಮಾಧಾನನೇ ಆಗಿಲ್ವಾ? ಇನ್ನೂ ಬರೀತಾನೆ ಇದ್ದಾರೆ. ಆ ಟಿವಿಯವರು ಇವ್ರಿಗಿಂತನೂ ಜಾಸ್ತಿ. ಇವರು ನನ್ನನ್ನು ಸುಮ್ಮನೆ ತಳ್ಬೋದಷ್ಟೇ, ಆದ್ರೆ ಕೆಳಗೆ ಬಿಡಿಸೋದಕ್ಕಂತೂ ಆಗೋದಿಲ್ಲ. ಈ ಮಹಾದೇವ ಅಷ್ಟು ಸುಲಭವಾಗಿ ಬೀಳೋನು ಅಲ್ಲ. ರೀ, ಟಿಫನ್ ಹೊಡಿಲಿ. ಹೌದು, ಮಹೇಶ ಸೋಮ ಕಾಲೇಜ್ಗೆ ಹೋದ್ರ? ಅವ್ರು ಏನಾದರೂ ನನಗೆ ಮುಖ ತೋರಿಸ್ಬಾರ್ದು ಅಂತ ತೀರ್ಮಾನ ಮಾಡಿದಾರೋ ಅಥವಾ ನನ್ನ ಮುಖನೇ ನೋಡಬಾರ್ದು ಅಂತ ತೀರ್ಮಾನ ಮಾಡಿದಾರೋ ಅಂತ. ಅವರು ಕಾಲೇಜಿಗೆ ಹೋಗಿಲ್ಲ, ಇನ್ಮೇಲೆ ಹೋಗಲ್ವಂತೆ. ಏನು, ಕಾಲೇಜ್ಗೆ ಹೋಗೋದಿಲ್ವಂತ? ಯಾಕೆ? ಯಾಕೆ ಅಂದರೆ ನೀವು ಮಾಡಿರೋ ಸುದ್ದಿ ಎಲ್ಲ ಕಡೆ ಗೊತ್ತಾಗಿ ಯಾರು ನೋಡಿದ್ರೂ ಒಂಥರ ನೋಡಿ ಏನೇನೋ ಪ್ರಶ್ನೆ ಕೇಳ್ತಾರಂತೆ. ನಾವು ಅವರಿಗೆ ಎಷ್ಟು ಅಂತ ಉತ್ತರ ಕೊಡೋದು, ಎಷ್ಟು ಅಂತ ತಲೆ ತೆಗಿಸ್ಬೇಕು. ಅದಕ್ಕೆ ನಾವಿನ್ಮೇಲೆ ಕಾಲೇಜಿಗೆ ಹೋಗಲ್ಲ ಅಂತಂದ್ರು. ಅಂದ್ರೆ ಏನರ್ಥ? ಅಂದರೆ ಅವರು ಊರಿಗೆ ಹೋಗ್ತಾರಂತೆ, ಅದೇ ಹಳ್ಳಿಗೆ ಹೋಗ್ಬಿಡ್ತಾರಂತೆ. ಹಳ್ಳಿಗೆ ಹೋಗ್ತಾರಂತ? ಏನ್ ತಮಾಷೆ ಮಾಡ್ತಾ ಇದಾರ ಅವರು? ಕರೀಲಿ ಇಬ್ರನ್ನ. ನೋಡಿ, ಈಗೇನು ಮಾತಾಡೋದು ಬೇಡ. ಮೊದಲು ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ನಿಧಾನಕ್ಕೆ ಕೂತು ಮಾತಾಡ್ಬೋದು. ನಾನು ಸಮಾಧಾನವಾಗೇ ಇದ್ದೀನಿ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕಂಗಾಲಾಗಿರೋರು ನೀವು. ಏನು ನಿಮ್ಮಷ್ಟಕ್ಕೆ ನೀವೇ ಡಿಸೈಡ್ ಮಾಡ್ಬಿಟ್ರೆ? ಮಹೇಶ, ಸುಮಾ, ಟಿಫನ್ ಮಾಡಿದ್ರೇನಪ್ಪ? ಇಲ್ಲ. ಏನು, ಇನ್ನೂ ಮಾಡಿಲ್ವಾ? ಆಗ್ಲೇ 11 ಆಗ್ತಾ ಬಂತು. ಹೌದು, ಇನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತಿದ್ರಂತೆ, ಇಲ್ಲೂ ಇರಲ್ಲ ಅಂತಿದ್ರಂತೆ. ಏನ್ ವಿಷಯ? ಏನ್ ವಿಷಯ ಅಂದ್ರೆ ಎಲ್ಲ ನಿಮ್ ವಿಷಯದ ಎಫೆಕ್ಟ್, ಎಲ್ಲ ನಿಮ್ ವಿಷಯದ ಮಹಿಮೆ. ತೋಳ ಹಳ್ಳಕ್ ಬಿತ್ತು ಅಂದ್ರೆ ಆಳಿಗೊಂದು ಕಲ್ಲು ಅಂತಾರೆ. ಐ ಡೋಂಟ್ ಕೇರ್. ನಾನು ಬರೀ ತೋಳ ಅಷ್ಟೇ. ನನಗಿಂತಲೂ ದೊಡ್ಡ ದೊಡ್ಡ ತಿಮಿಂಗಿಲಗಳು ಲೆಕ್ಕಕ್ಕಿಲ್ದಷ್ಟಿವೆ. ನಿಮ್ಮಪ್ಪ ತಿಮಿಂಗಿಲ ಅಲ್ವಲ್ಲ ಅಂತ ಖುಷಿ ಪಡಿ. ನೀವ್ ಬೇಕಾದ್ರೆ ಖುಷಿ ಪಡ್ಕೊಂಡು ಇಲ್ಲೇ ಇರಿ, ಆದ್ರೆ ನಾವಂತೂ ಇಲ್ಲಿರೋಲ್ಲ. ಅಜ್ಜಿ ಊರ್ಗ್ ಹೋಗ್ತೀವಿ. ಸುಮಾ, ನನ್ನ ಮುಂದೆ ಮಾತಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಸುಮನ್ಗೆ ಅಷ್ಟೇ ಅಲ್ಲ, ನನಗೂ ಬಂದಿದೆ. ನಾವಂತೂ ಇಲ್ಲಿರಲ್ಲ, ಅಜ್ಜಿ ಊರಿಗೆ ಹೋಗ್ತೀವಿ. ಇರಲ್ಲ ಅಂದ್ರೆ ನಿಮ್ಮ ಅಜ್ಜಿ ಊರಲ್ಲಿ ಯಾವ ಕಾಲೇಜು ಇಲ್ಲ. ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ನಿಮ್ ಓದಾಗ್ಲೇ ಮುಗ್ದೇ ಹೋಯ್ತಾ? ನೀನಾಗ್ಲೇ ಇಂಜಿನಿಯರ್ ಆಗ್ಬಿಟ್ಯಾ?
ನೀನ್ ಡಾಕ್ಟರ್ ಆಗ್ಬಿಟ್ಯಾ? ಇಲ್ಲ, ನಾವಿನ್ ಮುಂದೆ ಓದಲ್ಲ. ಏನೋ ಓದೋದಿಲ್ವಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಏನೋ ನಿಮ್ಮೇಲೇನೆ ರೈಡ್ ಆಗಿರೋರ್ ತರ ಮಾತಾಡ್ತಾ ಇದ್ದೀರಾ? ಲೋಕಾಯುಕ್ತ ಅಂದ್ರೆ ಏನು ಅಂತ ನಿಮ್ ಪ್ರಕಾರ ಹೇಳಿ ನೋಡೋಣ. ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಭಾರತ ರಾಜ್ಯಗಳಲ್ಲಿ ನಿಯೋಜಿತಗೊಂಡಿರುವ ಸಂಸ್ಥೆ ಅದು. ಲೋಕಾಯುಕ್ತರು ಹಿಡಿಯೋದು, ರೈಡ್ ಮಾಡೋದು ಕೇವಲ ಭ್ರಷ್ಟರನ್ನ. ಯಾವುದೇ ವ್ಯಕ್ತಿ, ಅದರಲ್ಲೂ ಸಾರ್ವಜನಿಕ ಸೇವಾ ಸ್ಥಾನದಲ್ಲಿರುವ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಉಪಯೋಗಿಸಿಕೊಂಡು ನಿಯಮಕ್ಕಿಂತ ಹೆಚ್ಚಿನ ಸೌಲಭ್ಯ ಅಥವಾ ಲಾಭವನ್ನು ಮಾಡಿಕೊಳ್ಳುವುದು, ತನಗೆ ತಮ್ಮವರಿಗೆ ನ್ಯಾಯಬದ್ಧವಾಗಿ ಸಲ್ಲಬೇಕಾದಕ್ಕಿಂತ ಹೆಚ್ಚಿನ ಸೌಲಭ್ಯ ಅಥವಾ ವಸ್ತುವನ್ನು ಪಡೆಯುವುದು, ಲಾಭ ಮಾಡಿಕೊಳ್ಳುವುದು, ಅದಕ್ಕಾಗಿ ಲಂಚಕ್ಕೆ ಕೈ ಒಡುವುದೇ ಭ್ರಷ್ಟಾಚಾರ. ಅಂತಹ ಕೆಟ್ಟ ಸಂಸ್ಕೃತಿ ಸಂಸ್ಕಾರ ಹೊಂದಿರುವಂತಹ ನೀವೇ ಭ್ರಷ್ಟರು. ಮಹೇಶ, ನಾಲ್ಗೆ ಉದ್ದ ಆಗ್ತಾ ಇದೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಹೌದು, ನಿಜ, ಅದು ನಾವು ಒಪ್ಕೋತೀವಿ. ಆದ್ರೆ ಇನ್ ಮುಂದೆ ಭ್ರಷ್ಟ ನೆರಳಲ್ಲಾಗ್ಲಿ ಅವ್ರ ಅಂಗಲಾಗ್ಲಿರಕ್ ನಾವು ಇಷ್ಟಪಡೋದಿಲ್ಲ. ಇಷ್ಟು ದಿನ ನಿಮ್ಮ ಭ್ರಷ್ಟತನ ಹಣದಿಂದ ಓದಿದ್ದು ಸಾಕಾಯ್ತು. ಇನ್ ಮುಂದೆ ನಾವು ಓದೋದಿಲ್ಲ. ನಾನು ಇಂಜಿನಿಯರ್ ಆಗೋದಿಲ್ಲ, ಸುಮ್ಮ ಡಾಕ್ಟರ್ ಆಗೋದಿಲ್ಲ. ಇಷ್ಟು ದಿನ ನಾವು ಓದಿದ ಸರ್ಟಿಫಿಕೇಟ್ ಅಲ್ಲಿ ಸುಟ್ಟು ಹಾಕ್ತೀವಿ. ಮಹೇಶ, ಹಾ, ಈ ರೀತಿ ನಿಷ್ಠುರವಾಗಿ ಮಾತಾಡೋದು ತಪ್ಪು. ಒಬ್ಬ ತಂದೆಯಾಗಿ ಇದುವರೆಗೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದೆ ತಪ್ಪ? ಅಮ್ಮ, ವಿದ್ಯಾಭ್ಯಾಸ ಕೊಡಿಸೋದು ತಪ್ಪಲ್ಲ. ಆದ್ರೆ ಲಂಚದ ಹಣದಿಂದ, ಮೋಸ, ಭ್ರಷ್ಟಾಚಾರದ ಹಣದಿಂದ ವಿದ್ಯಾಭ್ಯಾಸ ಕೊಡಿಸೋದು ತಪ್ಪು. ನಮ್ ವಿದ್ಯೆಯಿಂದ ಎಷ್ಟೋ ಜನರ ಸಂಕಟ, ನೋವು, ನಿಟ್ಟುಸಿರು ಇದೆಯೋ ಯಾರಿಗ್ ಗೊತ್ತು? ಅಂತ ವಿದ್ಯೆ ನಮಗ್ ಬೇಕಿಲ್ಲ. ಜನ ನಮ್ಮ ಹೊರಗಡೆ ಹೇಗೆ ನೋಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನಮ್ಮ ಬಗ್ಗೆ ಯಾವ್ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಈಗಲೂ ಮೊಬೈಲ್ ಆನ್ ಮಾಡಿದ್ರೆ 100 ಜನ ಫ್ರೆಂಡ್ಸ್ ವಿಚಾರಿಸ್ತಾರೆ. ಏನೋ ನಿಮ್ಮ ಒಪ್ಪನ ಕತೆ ಅಂತ ಒಬ್ಬ, ಏನೋ ಅನ್ಕೊಂಡಿದ್ದೆ ಕಣೋ ನಿಮ್ಮ ಒಪ್ಪನ ಅಂತ ಇನ್ನೊಬ್ಬ. ಅದಕ್ಕೆ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ 1 ವಾರ ಆಯ್ತು. ಇನ್ಯಾವತ್ತೂ ಆ ಮೊಬೈಲ್ ಮುಟ್ಟಲ್ಲ. ಅಮ್ಮ, ನನ್ನ ಫ್ರೆಂಡ್ಸ್ ಯಾವ ರೀತಿ ಮಾತಾಡ್ಕೊಳ್ತಾರೆ ಗೊತ್ತಾ? ಇಂಥ ಅದ್ದೂರಿತನ, ಶ್ರೀಮಂತಿಕೆ ನೋಡಿ ನನಗೆ ಅದೃಷ್ಟ ಇಲ್ವಲ್ಲ ಅಂತ ಅನ್ಕೊಳ್ತಿದ್ರು. ಆದ್ರೆ ಈಗ ಇದ್ರ ಬಂಡವಾಳ ಗೊತ್ತಾಯ್ತು. ಇಂಥ ಬಾಳು ಯಾರಿಗೂ ಬೇಡ, ಇಂಥ ಅವಮಾನದ ಬಾಳು ಯಾವ ಶತ್ರುಗೂ ಬೇಡ ಅಂತ. ಏಯ್, ಯಾರೇನಾದ್ರೂ ಮಾತಾಡ್ಕೊಳ್ಳಿ, ಯಾರೇನಾದ್ರೂ ಅನ್ಕೊಳ್ಳಿ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಕೆಪಾಸಿಟಿ ಇತ್ತು, ಪವರ್ ಇತ್ತು, ದುಡ್ಡು ಮಾಡಿದೆ. ಲಲಿತಾ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಒಂದು ಹೊತ್ತಿನ ಊಟಕ್ಕೂ ಎಷ್ಟೊಂದು ಕಷ್ಟ ಇತ್ತು. ಇಷ್ಟಪಟ್ಟಿದ್ದನ್ನು ತಿನ್ಲಿಲ್ಲ, ಆಸೆ ಪಟ್ಟು ಬಟ್ಟೆ ಹಾಕೊಳ್ಳಿಲ್ಲ. ಒಂದು ಬಳಪಕ್ಕೂ ಒಂದು ಪೆನ್ಸಿಲ್ಗೂ ಅವ್ರಿವ್ರ ಹತ್ರ ಅಂಗಲಾಚ್ತಾ ಇದ್ದೆ. ನಾನು ಪಟ್ಟಿದ್ದ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಅವರನ್ನ ಸಾಕಿ ಸಲಹಿ ಓದಿಸಿದ್ದಕ್ಕೆ ಇವತ್ತಿಂತಹ ಮಾತು ಕೇಳಬೇಕಾಯ್ತಲ್ವಾ? ಅಮ್ಮ, ಅವರು ನಿಯತ್ತಿಂದ ಸತ್ಯ ಶುದ್ಧ ಕಾಯಕವನ್ನು ನಂಬಿಕೆಯಿಂದ ದುಡಿದು ಕಷ್ಟಪಟ್ಟು ನಮ್ಮನ್ನ ಸಾಕಿ ಬೆಳೆಸಿದ್ರೆ ನಾವಿವತ್ತು ಹೆಮ್ಮೆ ಪಡ್ತಾ ಇದ್ವಿ. ಆ ರೀತಿ ಆಗಿದ್ದಿದ್ರೆ ಇವತ್ತು ನಾವು ನಮ್ಮನೆ ಸುದ್ದಿ ಆಗ್ತಿರ್ಲಿಲ್ಲ, ಊರವ್ರ ಬಾಯಿಗೆ ಎಲೆಡಿಕೆ ಆಗ್ತಿರ್ಲಿಲ್ಲ. ನೋಡೋ ಮಹೇಶ, ನೀವೆಲ್ಲ ಹೆದರ್ಕೊಂಡು ಗಾಬರಿ ಪಡ್ಕೊಳ್ಳೋ ಅಂಥದ್ದೇನೂ ಆಗಿಲ್ಲ. ಮಾತಾಡೋರ್ಗೇನೋ 2 ದಿನ ಮಾತಾಡ್ತಾರೆ, ಆಮೇಲೆ ತೆಪ್ಪಗಿರ್ತಾರೆ. ಆವೇಶಕ್ಕೆ, ಎಮೋಷನ್ಗೆ ಒಳಗಾಗಿ ಹುಚ್ಚು ನಿರ್ಧಾರ ತಗೊಳ್ತಾ ಇರೋದು ನಿಮ್ಮೂರ್ಖತನ. ಯಾರೇನೇ ಮಾತಾಡ್ಕೊಳ್ಳಿ, ಹೀಯಾಳಿಸ್ಲಿ, ನಗಲಿ, ಐ ಡೋಂಟ್ ಕೇರ್ ಅನ್ನೋ ಥರ ಇರಬೇಕು. ಅಪ್ಪ, ಒಂದೇ ಒಂದು ಮಾತು ಹೇಳ. ಹೇಳು. ಯಾವ ನಾಯಿಗೆ ಬೇಕು ನಿಮ್ಮ ಹಣ, ಆಸ್ತಿ, ಅಂತಸ್ತು? ಮಹೇಶ, ಅಪ್ಪ, ನೀವೆಷ್ಟು ಕೂತ್ಕೊಂಡ್ರು ಅಷ್ಟೇ. ನಂದು ಕೂಡ ಅಣ್ಣ ಹೇಳಿದ ಮಾತೆ. ನೀವು ನಮ್ಮನ್ನ ಭಿಕ್ಷೆ ಬೇಡ್ಸಿ ಹಾಕಿದ್ರು ಖುಷಿ ಪಡ್ತಿದ್ವಿ, ಹೆಮ್ಮೆ ಪಡ್ತಿದ್ರಿ. ಆದ್ರೆ ನೀವ್ ಮಾಡಿದ್ದು ಥೂ. ಸುಮಾ, ನಾಳೆ ನಿನ್ ಮದ್ವೆ ಮಾಡ್ಬೇಕಾದ್ರೆ ಲಕ್ಷ ಲಕ್ಷ ಹಣ ಬೇಕು. ಅಪ್ಪ, ಭಿಕ್ಷಕರು ಕಡುಬಡೂರು ಅಂತೀವಲ್ಲ, ಅವ್ರ ಹೆಣ್ಮಕ್ಳು ಮದ್ವೆ ಆಗೇ ಇಲ್ವಾ? ಅವ್ರ ಮದ್ವೆ ಆಗೋದೇ ಇಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಆಗ್ಬೇಕಂತೀರೋ ಆಗೋ ಮದ್ವೆ ಹೇಗಾದ್ರೂ ಆಗೇ ಆಗುತ್ತೆ. ಅದನ್ನ ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನೀವು ಮೋಸ, ದ್ರೋಹ, ಅನ್ಯಾಯದಿಂದ ಮಾಡಿರೋ ಈ ಹಣದಿಂದ ಮದ್ವೆ ಆಗೋಂಥ ಕರ್ಮ ನನಗೆ ಬೇಡ ಅಂತಾನೆ ಈ ಮನೆ ಬಿಟ್ಟು ಊರ್ಗೋಗೋ ನಿರ್ಧಾರ ಮಾಡಿರೋದು. ಯಾವುದೇ ಕಾರಣದಿಂದಲೂ ನಾನು ಅಣ್ಣ ಈ ನಿರ್ಧಾರದಿಂದ ಹೊರಬರೋ ಮಾತೇ ಇಲ್ಲ. ಅಮ್ಮ, ಸಾರಿ.
ಆದ್ರೆ ನಾವಂತೂ ಇಲ್ಲಿರೋಲ್ಲ, ಅಜ್ಜಿ ಊರ್ಗ್ ಹೋಗ್ತೀವಿ. ಅಂತಹ ಕೆಟ್ಟ ಸಂಸ್ಕೃತಿ ಸಂಸ್ಕಾರನ ಹೊಂದಿರುವಂತಹ ನೀವೇ ಭ್ರಷ್ಟರು. ನಮ್ ವಿದ್ಯೆಯಿಂದ ಎಷ್ಟೋ ಜನರ ಸಂಕಟ, ನೋವು, ನಿಟ್ಟಿಸಲು ಇದೆಯೋ ಯಾರಿಗೊತ್ತು. ಅಂತಹ ವಿದ್ಯೆ ನಮಗ್ ಬೇಡ, ಬೇಕಿಲ್ಲ. ಯಾವ ನಾಯಿಗ್ ಬೇಕು ನಿಮ್ಮ ಹಣ, ಆಸ್ತಿ, ಅಂತಸ್ತು? ರೀ, ಯಾಕ್ರಿ ಕೂತಿದ್ದೀರಾ? ಯಾಕಿನ್ನೂ ನಿದ್ದೆ ಮಾಡಿಲ್ಲ? ಇಲ್ಲ ಕಡೆ, ಕಣ್ಮುಚ್ಚಿದ್ರೆ ಸಾಕು ಮಕ್ಕಳಾಡಿದ ಮಾತುಗಳೇ ನೆನಪಿಗೆ ಬರುತ್ತೆ. ಹೋಗ್ಲಿ ಬಿಡಿ, ಅವ್ರೇನೋ ಬೇಜಾರಲ್ಲಿ ಮಾತಾಡಿದ್ದಾರೆ. ನೀವ್ಯಾಕೆ ಅಷ್ಟು ತಲೆ ಕೆಡ್ಸ್ಕೊಳ್ತಿದ್ದೀರಾ? ಇಲ್ಲ ಕಣೆ, ಇಲ್ಲ, ತಲೆ ಕೆಡಿಸ್ಕೊಳ್ಳೇಬೇಕು. ಇಷ್ಟೆಲ್ಲ ಆಸ್ತಿ, ಹಣ, ಮನೆ ಎಲ್ಲ ಯಾರಿಗೋಸ್ಕರ ಹೇಳು? ಮಕ್ಕಳಿಗೋಸ್ಕರ ತಾನೆ. ಆದರೆ ಇವತ್ತು ಅದೇ ಮಕ್ಕಳಿಗೆ ಈ ಮನೆ, ಆಸ್ತಿ, ದುಡ್ಡಿಂದ ನೆಮ್ಮದಿ ಸಿಕ್ಕಿಲ್ಲ ಅಂದ್ರೆ ಏನರ್ಥ ಹೇಳು? ಈ ಆಸ್ತಿ, ಮನೆ, ದುಡ್ಡು ಎಲ್ಲ ಅನ್ಯಾಯದ್ದು. ನನ್ನ ತಪ್ಪಿನ ಅರಿವು ನನಗೀಗ ಅರ್ಥ ಆಗ್ತಾ ಇದೆ. ಅವತ್ತಿನ ದಿನಗಳಲ್ಲಿ ಹೇಗಿದ್ದೆ ನಾನು? ಡ್ಯೂಟಿಗೆ ಹೋಗ್ತಾ ಇದ್ದಿದ್ದೆ ಲಂಚಕ್ಕೋಸ್ಕರ. ಬಂದಷ್ಟು ಬರಲಿ, ಎಷ್ಟು ಬಂದ್ರೂ ಕಡಿಮೆನೆ. ಇದೊಂದು ಟೈಮು, ದುಡ್ಡು ಮಾಡೋ ಟೈಮು. ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡ್ಬೇಕು ಅಂತ ಹಠಕ್ಕೆ ಬಿದ್ದು ದುಡ್ಡು ಮಾಡಿದೆ. ದುಡ್ಡು ಮಾಡೋ ಪ್ರಜ್ಞೆಲೇ ಇದು ನನಗೆ. ಯಾರ ಕಷ್ಟ, ಸಂಕಟನೂ ಗೊತ್ತಾಗ್ತಿರ್ಲಿಲ್ಲ. ನಿಯತ್ತಿಂದ ಕಷ್ಟಪಟ್ಟು ದುಡಿದ ದುಡ್ಡನ್ನ ನನಗೆ ಲಂಚ ಅಂತ ಕೊಡಬೇಕಾದ್ರೆ ಅವ್ರ ಒಳಗೆ ಎಂಥ ನಿಟ್ಟುಸಿರು ಇರ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ. ಕೈ ಚಾಚಿ ಕಸ್ಕೊಂಡಿದ್ದೆ. ನನಗೆ ಹೀಗೆಲ್ಲ ನೆನಪಾಗ್ತಾ ಇದೆ. ಸರ್, ನನ್ನ ಮಗನಿಗೆ ಸ್ಕೂಲಿಗೆ ಕಟ್ಟೋ ದುಡ್ಡಿದು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಒಬ್ಬರು ಹೇಳ್ತಾ ಇದ್ರು. ನನ್ನ ಮಗಳ ಮದುವೆ ಖರ್ಚಿಗೆ ಅಂತ ಇಟ್ಟಿದ್ದ ದುಡ್ಡಿದು ಅಂತ ಒಬ್ಬರು ಹೇಳ್ತಾ ಇದ್ರು. ಮತ್ತೊಬ್ಬರು, ಸರ್, ನನ್ನ ಹೆಂಡತಿಗೆ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಇಟ್ಟಿರೋ ದುಡ್ಡಿದು ಅಂತ ಹೇಳ್ತಾ ಇದ್ರು. ನಮ್ಮ ಅಪ್ಪನ ಆಸ್ಪತ್ರೆ ತೋರಿಸ್ಬೇಕಾಗಿತ್ತು. ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಯಾರ್ಯಾರೆಲ್ಲ ಏನೇನೆಲ್ಲ ಕಷ್ಟ ಹೇಳ್ಕೊಂಡ್ರು ನನ್ನ ಹತ್ರ. ನಾನು ಕೇಳ್ತಾ ಇರ್ಲಿಲ್ಲ. ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಸರ್ ಅಂತ ಅಂಗ್ಲಾಚಿದ್ರು ನಾನು ಬಿಡ್ತಾ ಇರಲಿಲ್ಲ. ಆದರೆ ಆವತ್ತಿನ ದಿನಗಳ ನನ್ನ ಕ್ರೂರ ಕಟುಕತನಂತಹ ನಿಷ್ಠುರ ಮನಸ್ಸಿನ ಆಸೆಗೆ, ದುರಾಸೆಗೆ ಫಲಿತಾಂಶ ಸಿಕ್ಕಿದ್ದು ಈಗ. ಅದು ಈ ರೀತಿ. ನನ್ನ ಮಕ್ಕಳ ಮಾತು ನನ್ನ ಜನ್ಮವನ್ನೇ ಅಲುಗಾಡಿಸ್ದಾಗ್ತಾ ಇದೆ. ಅಯ್ಯೋ ದೇವ್ರೆ, ನಿಜ ನಿಜ ನಾನು ತಪ್ಪು ಮಾಡಿಬಿಟ್ಟೆ. ನನ್ನಂತೆ ತಪ್ಪು ಮಾಡಿರೋರು, ಮಾಡೋರು, ಮಾಡ್ತಿರೋರು ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಆದರೆ ಅದು ತಪ್ಪು ಅಂತ ಅವ್ರಿಗೆ ಅನ್ಸೋದು ಹೇಗೆ?
ದೇವ್ರೆ, ನಮ್ಮಂತವ್ರಿಗೆ ಸರಿ ಮಾಡೋಕೆ ನಿನ್ ಕೈಲಾಗಲ್ವಾ? ನಮಗಂತ ಮನಸ್ಸು ಬರ್ದೇ ಇರೋ ತರ ಮಾಡೋಕ್ಕಾಗಲ್ವಾ? ರೀ ರೀ ಲಲಿತಾ, ನಿಜ ಕಣೆ, ನನ್ನ ಮಕ್ಕಳು ಮಾತು ನಿಜ. ನಾನು ನಿಯತ್ತಾಗಿ ದುಡಿದು ನನ್ನ ಮಕ್ಕಳನ್ನ ಸಾಕಿ ಸಲಹಿ ಓದಿಸಿದ್ದಿದ್ರೆ ಇವತ್ತು ಅವ್ರ ಪಾಲಿಗೆ ನಾನೊಬ್ಬ ಒಳ್ಳೆ ತಂದೆ ಆಗಿರ್ತಿದ್ದೆ. ಆದ್ರೆ ಈಗಾಗಿರೋದು ಛೇ, ನನಗೆ ಅವತ್ತು ಬುದ್ಧಿ ಇರಲಿಲ್ಲ, ಈಗ ಬಂದಿದೆ. ಆದ್ರೆ ಉಪಯೋಗ ಇಲ್ಲ ಅನ್ನೋಂಥ ಪರಿಸ್ಥಿತಿಲಿ ಈಗ ನನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಏನೋ ಆಗ್ತಾ ಇದೆ. ಆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು? ನಂತರ ಲಂಚಕ್ಕೆ ಕೈ ಚಾಚೋ ಭ್ರಷ್ಟ ಮನಸ್ಸಿನ ಪ್ರತಿಯೊಬ್ಬರಿಗೂ ನನ್ನ ಜೀವನನೇ ಪಾಠ ಆಗಬೇಕು. ಲಂಚ ಅನ್ನೋದು ಯಾವತ್ತಿದ್ರೂ ಪೆಟ್ಟೆ ಅನ್ನೋ ಸತ್ಯ ಎಲ್ರಿಗೂ ಅರಿವಾಗಲೇಬೇಕು. ಬೇರೆಯವ್ರ ದುಡ್ಡು, ಬೇರೊಬ್ರು ಕಷ್ಟಪಟ್ಟು ದುಡ್ದು ದುಡ್ಡು ನಮ್ಮಂತವ್ರ ಪಾಲಿಗೆ ಒಂದಲ್ಲ ಒಂದಿನ ಮಾರಕ ಅನ್ನೋ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಬಸವಣ್ಣವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದು ಹೇಳಿರುವ ನೀತಿ ನನ್ನ ತಲೆಗೆ ಹೋಗ್ಲೇ ಇಲ್ಲ. ಅದಕ್ಕೆ ಕಾರಣ ದುಡ್ಡಿನ ದುರಾಸೆ. ನನಗೆ ಬಂದಿರೋಂಥ ಪರಿಸ್ಥಿತಿ ಬರಕ್ ಮುಂಚೆನೆ ನನ್ನಂತ ಎಲ್ಲರೂ ಹುಷಾರಾಗಿರ್ಬೇಕು, ಎಚ್ಚೆತ್ತುಕೊಳ್ಳಬೇಕು. ಲಲಿತಾ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನ್ರಿ? ಏನು ಅಂದ್ರೆ, ನಾನು ಈಗ ಬೇಡ, ಇದನ್ನ ನಾನು ನನ್ನ ಮಕ್ಕಳ ಮುಂದೆನೇ ಹೇಳಬೇಕು. ನನ್ನ ಮಕ್ಕಳು ನನ್ನ ಜನ್ಮದ, ನನ್ನ ಬದುಕಿನ ಹೆಮ್ಮೆ. ಅವ್ರು ನನ್ನ ಪಾಲಿಗೆ ಕೇವಲ ಮಕ್ಕಳಲ್ಲ, ನನ್ನ ಕಣ್ಣಲ್ಲಿ ನನ್ನ ಮಗ ಬಸವಣ್ಣನಂತೆ, ನನ್ನ ಮಗಳು ಸತ್ಯಕ್ಕನಂತೆ ಕಾಣ್ತಿದ್ದಾಳೆ. ಅಪ್ಪ ದೇವ್ರೆ, ಗುರುಬಸವ, ಕೊನೆಗೂ ನನ್ನ ಗಂಡನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಕಣ್ ತೆರೆಸ್ಬಿಟ್ಟೆ. ಸಾಕು, ನನಗೆ ಅಷ್ಟು ಸಾಕು. ನನ್ನ ಕೊನೆ ಉಸಿರೋವರೆಗೂ ನಾನು ನಿನ್ ಭಕ್ತೆ, ನಿನ್ ಶರಣೆ. ಲಲಿತಾ, ನೀನೊಬ್ಬಳೇ ಅಲ್ಲ, ನಾನು ಅಷ್ಟೇ. ಬಸವನ ಭಕ್ತ, ಬಸವನ ಶರಣ. ಅಪ್ಪ, ನೀವು ಹೇಳ್ತಿರೋ ನಿಜವಾಗ್ಲೂ ಸತ್ಯನಾ? ಹೌದಪ್ಪ. ಅಪ್ಪ, ಅಮ್ಮ, ನಮ್ಗಿದ್ ಕನ್ಸು ನನ್ಸು ಅಂತ ಗೊತ್ತಾಗ್ತಾನೆ ಇಲ್ಲ. ಅಮ್ಮ, ಅಪ್ಪ ಹೇಳ್ತಿರೋದು ನಿಜಾನಾ? ಹೌದಮ್ಮ, ನಿಮ್ಮಪ್ಪ ಹೇಳ್ತಿರೋದು ನಿಜ. ಮಹೇಶ,
ನೀನು ನಿನ್ನ ತಂಗಿ ಸೇರ್ಕೊಂಡು ನಿಮ್ಮ ಅಪ್ಪನ ಕಣ್ ತೆರೆಸ್ಬಿಟ್ರಿ. ಅದಕ್ಕೋಸ್ಕರ ನಿಮ್ಮಪ್ಪ ನಮ್ಮ ಹತ್ರ ಇರೋ ಹಣ ಆಸ್ತಿನೆಲ್ಲ ಬಡವ್ರ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಲ್ವೇನ್ರಿ? ಹೌದು ಮಕ್ಕಳೇ, ಇವತ್ತಿಂದ ಈ ಕ್ಷಣದಿಂದ ನೀವೇ ನನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ. ಸಮಾಜದಿಂದ ಬಂದ ಹಣನ ಸಮಾಜಕ್ಕೆ ಹಿಂದಿರುಗಿಸ್ತೇನೆ. ಇನ್ಮೇಲೆ ಇರೋಷ್ಟು ದಿನ ನಿಯತ್ತಾಗಿ ಸತ್ಯವಾದ ಶುದ್ಧ ಮನಸ್ಸಿನಿಂದ ಕಾಯಕ ಮಾಡ್ತಾ ಕಾಯಕವೇ ಕೈಲಾಸ ಅಂತ ಬದುಕ್ತೇನೆ. ಪರರ ದುಡ್ಡನ್ನ ಪಾಷಾಣ ಅಂತ ಅನ್ಕೋತೇನೆ. ಪ್ರಾಣ ಹೋಗುವಂತ ಸಂದರ್ಭ ಬಂದರೂ ಲಂಚಕ್ಕೆ ಕೈ ಚಾಚಲ್ಲ. ದ್ರೋಹ, ಮೋಸದ ಮಾರ್ಗದಿಂದ ಒಂದು ನಯಾ ಪೈಸೆನೂ ಸಂಪಾದನೆ ಮಾಡೋದಿಲ್ಲ. ಇದು ಇದು ನನ್ನ ಗುರು ಬಸವಣ್ಣನ ಪಾದದ ಮೇಲಾಣೆ. ಅಪ್ಪ, ಈಗ ನಮ್ಮಪ್ಪ ಅಂತ ಹೆಮ್ಮೆ ಪಡ್ತೀವಪ್ಪ. ಹೌದಪ್ಪ, ಈಗ ನಮ್ಮ ಮನ್ಸಿಗೆ ಜೀವಕ್ಕೆ ಸಮಾಧಾನ ಆಯ್ತು. ಆದ್ರೆ ನನ್ ಮಾತಿಂದ ನಿಂಗೆ ತುಂಬಾ ನೋವಾಗಿರುತ್ತೆ ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೌದಪ್ಪ, ನಮಗೆ ಕ್ಷಮಿಸ್ಬಿಡಿ. ಇಲ್ಲ ಮಕ್ಕಳೇ, ನೀವು ಆ ರೀತಿ ಮಾತಾಡಿದ್ರಿಂದಾನೇ ನನ್ನಲ್ಲಿ ಈ ರೀತಿ ಪರಿವರ್ತನೆ ಆಗಿದ್ದು. ನನ್ನ ಪ್ರಾಯಶ್ಚಿತ್ತಕ್ಕೆ ನೀವು ನನಗೆ ಅವಕಾಶ ಕಲ್ಪಿಸ್ಕೊಟ್ರಿ. ನೀವು ನನ್ನನ್ನು ಕ್ಷಮಿಸ್ಬೇಕು. ಗುರುವಾದೊಡು ಆಚಾರ ಭ್ರಷ್ಟನಾದೊಡೆ ಅನುಸರಿಸಲಾಗದು. ಲಿಂಗವಾದೊಡು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು. ಜಂಗಮವಾದೊಡು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು. ಆಚಾರವೇ ವಸ್ತು, ವ್ರತವೇ ಪ್ರಾಣ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಆಚಾರ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಾನೇ. ಎಲ್ಲರೂ ಸತ್ಯಶುದ್ಧ ಕಾಯಕದಿಂದ ಸಂಪಾದಿಸಿ ಕಾಯಕ ಯೋಗಿಗಳಾಗಿ ನುಡಿದಂತೆ ನಡೆದು ನಡೆದಂತೆ ನುಡಿಯಬೇಕು. ಸರ್ಕಾರಿ ಉದ್ಯೋಗ ಜನಸೇವೆ ಮಾಡಲು ನಮಗೆ ಸಿಕ್ಕಿರುವ ಅವಕಾಶವೆಂದು ತಿಳಿಯಬೇಕು. ಮಾನವ ಸೇವೆ ಮುಕ್ತಿಗೆ ಸಾಧನ. ಲಂಚದ ಹಣದಿಂದ ನರಕ ಪ್ರಾಪ್ತಿಯಾಗುತ್ತದೆ.